ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಹಾಲ್ ತೇಜ್ ವರ್ಲ್ಡ್. ನಾವಿವತ್ತು ಲೂಲು ಮಾಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನಾವೆಲ್ಲ ಹೋಗೋಣ, ಕಾರಲ್ಲ ಹೋಗೋಣ. ಈಗ ನಮ್ಮ ಮಾಮ ಕಾರ್ ತರಕ್ಕೆ ಹೋಗಿದ್ದಾರೆ. ನಾನು ರೆಡಿಯಾಗಿ ಅರ್ಧ ತಾಸು ಆಯಿತು ಫ್ರೆಂಡ್ಸ್, ಅಂದರೂ ರೆಡಿನೇ ಆಗಿರಲಿಲ್ಲ. ಫೈನಲಿ ಈಗ ರೆಡಿ ಆಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಹೋಗೋಣ ಲೂಲು ಮಾಲಿಗೆ. ಬಟ್ ಎಷ್ಟು ಆಗುತ್ತೋ ಗೊತ್ತೇ ಇಲ್ಲ, ಎಷ್ಟು ಟ್ರಾಫಿಕ್ ಇರುತ್ತೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಫ್ರೆಂಡ್ಸ್. ನಾವು ಯಾವಾಗ ಹೋಗ್ತೀವೋ ಗೊತ್ತೇ ಇಲ್ಲ. ಈಗ ಬೇರೆ 6:41 ಆಗಿದೆ. ನೋಡೋದು 7 ಗಂಟೆಗೆ ಹಂಗೆ ಹೋಗ್ತೀವಿ ಆರಾಮು. ಹಾಯ್ ಫ್ರೆಂಡ್ಸ್, ನಾವೀಗ 1 ಅವರ್ ಆಯಿತು ಫ್ರೆಂಡ್ಸ್ ಚಿಕ್ಕಬಿದ್ರಿಕಲ್ಲಿಂದ ಇಲ್ಲಿಗೆ ಬರೋಕ್ಕೆ ಲೂಲು ಮಾಲಿಗೆ. ಇಷ್ಟು ಟ್ರಾಫಿಕ್ ಅಂದರೆ ಫ್ರೆಂಡ್ಸ್, ನಿಮಿಷಕ್ಕೂ ಟ್ರಾಫಿಕ್ ಇತ್ತು. 1 ಅವರ್ ಆಯಿತು. ಅಲ್ಲಿ ಬಿಟ್ಟಿದ್ದು ನಾವು 6:41, ಬಟ್ ಇಲ್ಲಿ ಬಂದಿದ್ದು 7:45ಗೆ. ಬನ್ನಿ ಫ್ರೆಂಡ್ಸ್, ಈಗ ಟೈಮ್ ವೇಸ್ಟ್ ಮಾಡಲಾರ್ದೆ ನಾವು ಲೂಲು ಮಾಲಿಗೆ ಎಂಟ್ರಿ ಆಗೋಣ. ಆಲ್ರೆಡಿ ಇಲ್ಲಿ ಪಾರ್ಕಿಂಗಿಗೆ ಬಂದಿದ್ದೀವಿ. ಈಗ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ ನಮ್ಮ ಮಾಮ. ಎಕ್ಸ್ಲೇಟರ್ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಈಗ ಎಕ್ಸ್ಲೇಟರ್ ಮೇಲೆ ಹೋಗ್ತಾ ಇದ್ದೀವಿ. ಈಗ ಲೂಲು ಮಾಲಿಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ನೋಡ್ಬೋದು, ಎಲ್ಲ ಕಡೆ ರಶ್ ಇದೆ ಫ್ರೆಂಡ್ಸ್. ಇವತ್ತು ಶನಿವಾರ ಬೇರೆ, ರಜಾ ಟೈಮಲ್ಲ ಫ್ರೆಂಡ್ಸ್, ಇಲ್ಲೂ ರಶ್ ಇದೆ. ನೋಡ್ಬೋದು ಎಷ್ಟು ಜನಗಳಿದ್ದಾರಂತೆ ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ನೋಡ್ಬೋದು, ಗೇಮ್ ಝೋನಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗೋಣ ಈಗ. ಫಸ್ಟು ಮಾಡ್ಕೊಂತೇನೆ ಈಗ. ನೋಡಿ ಫ್ರೆಂಡ್ಸ್, ನಮ್ಮ ಪಪ್ಪನಿಗೆ ಬ್ಯಾಗ್ ತರ್ತೀನಿ. ಅಂಬಾಜಿ ಕೂಡ ಇದ್ದಾನೆ. ಎಲ್ಲ ಇಲ್ಲಿ ಬಂದರೆ ನೀವು ಶಟಲ್ ಕಾಕ್ ನೋಡ್ಬೋದು, ಮತ್ತು ಕ್ರಿಕೆಟ್ ಬ್ಯಾಟ್ಸ್ ನೋಡ್ಬೋದು, ಬಾಲ್ಸ್ ನೋಡ್ಬೋದು, ಮತ್ತು ವಿಕೆಟ್ ನೋಡ್ಬೋದು, ಮತ್ತು ಕಾಕ್ ನೋಡ್ಬೋದು, ಮತ್ತು ವಾಲಿಬಾಲ್, ಥ್ರೋ ಬಾಲ್ ಎಲ್ಲ ನೋಡ್ಬೋದು, ಬಾಸ್ಕೆಟ್ ಬಾಲು ನೋಡ್ತಾ ಇದ್ದೀರಾ. ಇಲ್ಲಿ ಬಂದರೆ ನೀವು ಸ್ಕಿಪ್ಪಿಂಗ್ ನೋಡ್ಬೋದು. ಎಷ್ಟೊಂದು ವೆರೈಟೀಸ್ ಸ್ಕಿಪ್ಪಿಂಗ್ ಇದ್ದಾವೆ. ಇಲ್ಲಿ ಬಂದರೆ ಅಂಬ್ರೆಲಾ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ಬಂದರೆ ಬ್ಯಾಗ್ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ವೆರೈಟೀಸ್ ಬ್ಯಾಗ್ ಇದ್ದಾವೆ. ನಿಮ್ಮ ಕಾಲೇಜ್, ಸ್ಕೂಲ್ ಅಥವಾ ಆಫೀಸಿಗೆ ಎಲ್ಲ ಥರದ ಬ್ಯಾಗ್ ತೊಗೊಬೋದು. ಮತ್ತು ಫುಟ್ಬಾಲ್ ಜರ್ಸಿ ಕೂಡ ತೊಗೊಬೋದು ಫ್ರೆಂಡ್ಸ್ ನೀವು. ಮತ್ತು ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ತೊಗೊಬೋದು. ಮತ್ತು ಸ್ಕೇಟಿಂಗ್ ಕಿಟ್ ಕೂಡ ಬರುತ್ತಿಲ್ಲ ಎಲ್ಲ. ನೋಡಿ ಫ್ರೆಂಡ್ಸ್, ಇದು ವೈಬ್ರೇಟರು ನೋಡ್ಬೋದು. ಮೈಯೆಲ್ಲ ಜುಮ್ಮಿ ಅನಿಸುತ್ತೆ ಫ್ರೆಂಡ್ಸ್, ಒಂಥರ ಮಸಾಜ್ ಆದಂಗೆ ಆಗುತ್ತೆ. ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಸ್ಕೇಟರ್ಸ್ ಆಡ್ತಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಿ ಬಂದರೆ ನೀವು ಸೈಕಲ್ಸ್ ನೋಡ್ಬೋದು. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ. ಸೈಕಲ್ ಎಲ್ಲ ಇದೆ. ಮತ್ತು ಅಲ್ಲಿ ಸಣ್ಣ ಛತ್ರಿ ನೋಡಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಛತ್ರಿ ಇದೆ. ಇದು ನೋಡಿ ಫ್ರೆಂಡ್ಸ್, ಪೋರ್ಟಬಲ್ ರೈನ್ ಕೋಟ್ಸು ನೋಡ್ಬೋದು ಎಷ್ಟು ಚೆನ್ನಾಗಿ. ನೀವೆಲ್ಲಾದರೂ ಹೊರಗಡೆ ಹೋಗ್ಬೋದಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈಗಂತರೂ ಹೊರಗಡೆ ಬಂದ್ಬಿಟ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವೋ ಬನ್ನಿ ಫ್ರೆಂಡ್ಸ್ ನೋಡೋಣ. ಲೆಟ್ಸ್ ಗೋ. ಸೆಕೆಂಡ್ ಫ್ಲೋರಿಗೆ ಬಂದಿದ್ವಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ
ಎಲ್ಲ ನೋಡಿ ಕ್ಲಾಸಸ್ ಇದ್ದಾವೆ, ನೀವೆಲ್ಲ ತೊಗೊಬೋದು. ಇಲ್ಲಿ ವಾಟರ್ಸು ಕೂಡ ಇದ್ದಾವೆ, ಜೊತೆಗೆ ಪನೀರ್ಸ್ ಎಲ್ಲ ಇದ್ದಾವೆ, ಎಲ್ಲ ವೆರೈಟಿ ಇದ್ದಾವೆ. ಮತ್ತು ಸೆಂಟು ಮತ್ತು ಇಲ್ಲಿ ಬಂದರೆ ರೇಷ್ಮೆ ಸೀರೆ ಎಲ್ಲ ಇದ್ದಾವೆ ಫ್ರೆಂಡ್ಸ್. ಮತ್ತು ಇಲ್ಲಿ ಜೆಂಟ್ಸಿದು ವೆರೈಟಿ ಶರ್ಟ್ಸ್, ಟೀ ಶರ್ಟ್ಸ್ ಎಲ್ಲ ಇದ್ದಾವೆ, ಪ್ಯಾಂಟ್ಸ್ ಎಲ್ಲ ಇದ್ದಾವೆ ಫ್ರೆಂಡ್ಸ್, ನೋಡ್ಬೋದು. ಹೋದ ಸಲ ಕೂಡ ಲೂಲು ಮಾಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಟ್ರಾಫಿಕ್ ಭಾಳ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾವು ಮತ್ತೆ ಓರೆನ್ ಮಾಲಿಗೆ ಹೋಗ್ಬಿಟ್ವಿ. ಅಲ್ಲಿ ಅಲ್ಲಿ ಹೋಗೋಷ್ಟಲ್ಲಿ 8:30 ಹಂಗಾಗೇ ಬಿಟ್ಟಿತ್ತು. ಒಂದು ಅರ್ಧ ತಾಸು ಅಷ್ಟೇ ಆಡಿದ್ವಿ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದಮೇಲೆ ಇಲ್ಲಿ ಬರೋಷ್ಟರಲ್ಲಿ 9 ಗಂಟೆ ಅಲ್ಲ 9:30 ಹಂಗಾಗಿತ್ತು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಹೋದ ಸಲ ಮಾಡಿದ್ದು. ಅದಕ್ಕೆ ಈ ಸಲ ಬಂದಿದ್ದೀವಿ ಇಲ್ಲಿ ಲೂಲು ಮಾಲಿಗೆ. ಆ್ಯಕ್ಚುಲಿ ನಾವು 5:30ಗೆ ಬಿಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ 6:41ಗೆ ಬಿಟ್ವಿ. ಬಂದು 15 ನಿಮಿಷ ಆಯಿತು ಫ್ರೆಂಡ್ಸ್, ಆದರೆ ಒಂದು ಬಟ್ಟೆನೂ ಇನ್ನಾದರೂ ಸೆಲೆಕ್ಟೇ ಮಾಡಿಲ್ಲ. ನನ್ನ ಟೈಮ್ ಅಂತೂ ವೇಸ್ಟ್ ಆಗ್ತಾನೇ ಇದೆ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಅಂಗಡಿಲಿಂದ ಬಿಟ್ಟು ಬಂದ್ವಿ. ಈಗ ಇಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಅಜ್ಜಿ ಇದ್ರಲ್ಲ, ಈಗ ಅಲ್ಲಿಗೆ ಬಂದಿದ್ದೀವಿ ಸೀರೆ ಕಲೆಕ್ಷನ್ಗೆ. ಏನೇನು ಹಿಡ್ಕೊಂಡಿದ್ದಾರಲ್ಲ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಏನೇನು ತೊಗೊಂಡಿದ್ದಾರೆ ಅಂತ ನೋಡೋಣ. ನಮ್ಮ ಅರ್ಧ ಗಂಟೆ ಆಯಿತು ಅಂದ್ರೂ ಇವ್ರು ಶಾಪಿಂಗೇ ಮುಗ್ದಿಲ್ಲ. ಇಲ್ಲಿನ ಕಂಡಿಡಿ ಅಷ್ಟೊಂದು ಶಾಪಿಂಗ್ ಮಾಡ್ತಾರೆ ಅಂತೇಳಿ ನೋಡಿ ಫ್ರೆಂಡ್ಸ್. ಈಗ ಬರ್ತಿದ್ದಾರೆ, ಹೋಗೋದೀಗ 1 ಗಂಟೆ ಆಗಕ್ಕೆ ಬಂತು, ಆಗಕ್ಕೆ ಬಂತು. ನೋಡೋದು ಬಿಲ್ ಜಾಸ್ತಿನೇ ಆಗಿದೆ, 6000ಗಿಂತ ಮೇಲೆ ಆಗಿದೆ, ಭಾಳನೇ ಆಗಿದೆ ಫ್ರೆಂಡ್ಸ್ ಬಿಲ್ಲು. ಬನ್ನಿ ಫ್ರೆಂಡ್ಸ್ ಹೋಗೋಣ. ಈಗ ಬನ್ನಿ ಫ್ರೆಂಡ್ಸ್, ಈಗ ಈ ಶಾಪಿಂಗಿಂದ ಹೋಗೋಣ. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲೊಂಚೂರು ಶಾಪಿಂಗ್ ಮಾಡಿದ್ರು, ಮತ್ತಿನ್ನೆಲ್ಲೂ ಶಾಪಿಂಗೇ ಮಾಡಿಲ್ಲ. ಈಗ ಆಲ್ರೆಡಿ 9 ಗಂಟೆ ಆಯಿತು ಫ್ರೆಂಡ್ಸ್, ಆಲ್ರೆಡಿ 9 ಗಂಟೆನೇ ಈಗ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಯಾವ ಶಾಪಿಂಗ್ ಹೋಗ್ತಾರೆ ಲೆಟ್ಸ್ ಗೋ. ಇಲ್ಲಿ ಬೆಂಗಳೂರಿಗೆ ಬಂದಾಗ ನೀವು ಒಂದ್ಸಲ ಲೂಲು ಮಾಲಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಥರ ಐಟಮ್ಸ್ ಸಿಗುತ್ತೆ, ಲೈಕ್ ಡ್ರೆಸ್ಸಸ್, ಸ್ಯಾಂಡಲ್ಸ್ ಮತ್ತು ಟಾಯ್ಸ್, ಮತ್ತು ಇಲ್ಲಿ ಪಿಜ್ಜಾ, ಬರ್ಗರ್ ಮತ್ತು ಆಟ ಆಡೋದಕ್ಕೆ ಎಲ್ಲ ಸಿಗುತ್ತೆ, ಮತ್ತು ಚಸ್ಮಾ ಮತ್ತು ಆಟ ಆಡೋದಕ್ಕೆ ಆಟ ಸಾಮಾನು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ವಿಸಿಟ್ ಮಾಡಿ ಬೆಂಗಳೂರಿಗೆ ಬಂದಾಗ. ನಾವು ಅವಾಗವಾಗ ಬರ್ತಿರ್ತೀನಿ ಬೆಂಗಳೂರಿಗೆ. ಅವಾಗವಾಗ ಬಂದಾಗ ಇಲ್ಲಿ ಬಂದೇ ಬರ್ತೀನಿ ಫ್ರೆಂಡ್ಸ್, ಲೂಲು ಮಾಲಿಗೆ ಅಥವಾ ಓರೆನ್ ಮಾಲ್, ಯಾವುದೋ ಒಂದು ಮಾಲಿಗೆ ಬಂದೇ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಎಸ್ಲೇಟ್ರ್ ಮೇಲೆ ಕಾಲಿಡ್ತಾ ಇದ್ದೀನಿ, ಈಗ ಮೇಲೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. 50% ಆಫ್ ಅಂತ ನೋಡಿ ಫ್ರೆಂಡ್ಸ್. ಇಲ್ಲೂ ಕೂಡ ಕೂಲಿಂಗ್ ಗ್ಲಾಸಸ್ ಇದ್ದಾವೆ, ಎಲ್ಲ ಇದ್ದಾವೆ ನೋಡ್ಬೋದು, ಶೂಸ್ ಇದ್ದಾವೆ, ಎಲ್ಲ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಕೇಳೋಕ್ಕೆ ಬೇಡ, ಎಲ್ಲ ಇದ್ದಾವೆ ಇಲ್ಲಿ. ಬಟ್ ಇದು ಅಡುಗೆ ಸಾಮಾನು ಬಿಟ್ಟು ಎಲ್ಲ ಇದ್ದಾವೆ ಫ್ರೆಂಡ್ಸ್, A to Z ಇದ್ದಾವೆ. ನಿಮಗೆ ರೂಮಿಗೆ ಬೇಕಾಗಿರೋ ಚೇರ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ನಾವಿನ್ನೂ ಸುತ್ತಾಡಿಲ್ಲ, ಯಾಕಂದರೆ ನಾವು ಬರೋದೇ ಲೇಟ್ ಆಗಿತ್ತಲ್ಲ ಫ್ರೆಂಡ್ಸ್, ದಟ್ಸ್ ವೈ ಏನೂ ಅಷ್ಟು ಶಾಪಿಂಗ್ ಮಾಡಲಿಲ್ಲ. ಇಲ್ಲಾಂದರೆ ನೋಡ್ಬೇಕಾಗಿತ್ತು, ಭಾಳ ಶಾಪಿಂಗ್ ಮಾಡಿಬಿಡ್ತಿದ್ರು. ಈಗ ನಾವು ಉದ್ಯಾನವನಿಗೆ ಎಂಟ್ರಿ ಆಗಿದ್ದೀವಿ. ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ಸ್ವಲ್ಪ ಲೈಟಿಂಗ್ ಸೆಂಟರ್ ಅಂತ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಗಲಾಟೆ ಇದೆ ಅಂದರೆ ಅಲ್ಲಿ ನೋಡ್ಬೋದು. ಈ ಕಡೆ ಬಂದರೆ 3D ಬೈಕ್ ಗೇಮ್ಸ್ ಇದ್ದಾವೆ, ಅಲ್ಲಿ ಬೈಕ್ ಗೇಮ್ಸ್, ಕಾರ್ ಗೇಮ್ಸ್ ಎಲ್ಲ ಇದ್ದಾವೆ. ಫ್ರೆಂಡ್ಸ್ ಇದೇನೇ ಗೊತ್ತಿಲ್ಲ ನನಗೆ.
ಸೊ ಗೈಸ್ ನಾವು ಏನು ತಿನ್ನಲೇ ಇಲ್ಲ, ಹಂಗೆ ಬಂದ್ವಿ. ಯಾಕಂದರೆ ಕ್ಲೋಸಿಂಗ್ ಟೈಮ್ ಈಗ 10 ಗಂಟೆ ಆಗ್ಬಿಟ್ಟು ಆಲ್ರೆಡಿ. ನಾವು ಆಟ ಆಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಇವತ್ತಿನ ವೀಡಿಯೋ ಹೇಗಿತ್ತು ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್